26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸಂಜೆ ಹೋರಾಟ ಇನ್ನೂ ತೀವ್ರ ಆಗ್ತಿದೆ. ಇವತ್ತು ದೇಶಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ 20 ದಿವಸಗಳಿಂದ ನಡೀತಾ ಇದ್ದಾರೆ. ಅವಾಗ ಅದನ್ನ ಅಟೆಂಡ್ ಮಾಡಬೇಕಿತ್ತು, ಅವರು ಮುಂಚೆನೇ ಮಾಡಬೇಕಿದ್ರು. ಅದು ಯಾಕಂದರೆ ಒಂದು ಎಲ್ಲೇ ಪ್ರತಿಭಟನೆ ಆದ್ರೆ ನಾವು ಹೋಗ್ತೀವಿ, ಫ್ರೀಡಮ್ ಪಾರ್ಕ್ ಹೋಗ್ತೀವಿ, ಯಾವುದೇ ಸರ್ಕಾರ ಇದ್ರೆ ಇಲ್ಲಿ ಹೋಗ್ತೀವಿ. ಅಲ್ಲಿ ಕೂಡ ಯಾರೋ ಸ್ಟ್ರೈಕ್ ಆದ ಹಿಂದೂ ರೈತರ ಪಂಜಾಬ್ ಒಂದು ವರ್ಷ ಮೇಲೆ ಆಯಿತು, ಯಾರೂ ಹೋಗೋದಿಲ್ಲ ಅಲ್ಲಿ. ಇದು ಆಲ್ಮೋಸ್ಟ್ 20 ಡೇಸ್ ಮೇಲೆ ಆಯಿತು, ಇಲ್ಲಿ ಯಾರು ಹೋಗ್ತಾ ಇಲ್ಲ. ಇದು ಪ್ರೆಸ್ಟೇಜ್ ಆಗಿ ತೊಗೊಳ್ಳೋದಂಥ ಅವಶ್ಯಕತೆ ಇಲ್ಲ. ಯಾಕೆ ಸರ್ಕಾರ ಅಂದರೆ ಜವಾಬ್ದಾರಿ, ಅದು ಏನೇ ಇದ್ದರೆ ಕೇಳಬೇಕು, ಪರಿಹಾರ ಮಾಡಬೇಕು. ಲೋಪದೋಷ ಇದ್ದೇ ಇರ್ತದೆ, ಅದನ್ನು ಸರಿಪಡಿಸೋದು ಬಿಟ್ಟು ಯಾರು ಒಬ್ಬರು ಹೋಗ್ತಾ ಇಲ್ಲ ಅಂದರೆ ಭಾಳ ಆಶ್ಚರ್ಯ. ಅದು ಹೋಗ್ಬೇಕು, ಅವ್ರು ಹೋಗ್ಬೇಕು, ಕೇಳಬೇಕು, ಅಟೆಂಡ್ ಮಾಡಬೇಕು. ಹೌದು, ಮಾಡಬೇಕಲ್ಲ. ಮತ್ತು ಇಷ್ಟು ದೊಡ್ಡ ಮಾಡಲಿಕ್ಕೆ ಕಾರಣ ಅವರೇ ಕಾರಣ. ಮೊದಲೇ ಇದನ್ನು ನಾವು ಟ್ಯಾಕಲ್ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೆ ಹೀಗಾಗಿದೆ ಏನು ಮಾಡಬೇಕು ಸಜೆಷನ್ ತೊಗೊಂಡ್ರೆ ಅಲ್ಲೇ ಮುಕ್ತಾಯಗೊಳ್ಬೋದಿತ್ತು. ಅದು ಪ್ರೆಸ್ಟೇಜ್ ಮಾಡೋದ್ರಿಂದ ಅನಾವಶ್ಯಕ ಸಮಸ್ಯೆ ಉದ್ಭವ ಆಗಿದೆ ಇಲ್ಲಿ ದೇಶ ತುಂಬ. ಯಾಕೆ 26 ಲಕ್ಷ ಜನ ಅದಕ್ಕೆ ಅಸೋಸಿಯೇಟ್ ಮೆಂಬರು, ಅವ್ರ ಪೇರೆಂಟ್ಸು, ಪಾಲಕರು, ಫ್ರೆಂಡ್ಸು, ಸಂಖ್ಯೆ ದೊಡ್ಡದಿದ್ದಾರೆ. ಅವರು ಯಾವುದು ಇದನ್ನ ಅದೇ ನಾನು ಹೇಳಿದೆ. ಅವರೇನ ಮಾಡೋ ಅವಶ್ಯಕತೆ, ಹಿಂದೆ ಅವ್ರ ಮಂತ್ರಿನ ಕಳಿಸಿದ್ರೆ ಅಥವಾ ಬೇರೆ ಯಾರಿಗೂ ಡೆಪ್ಯೂಟ್ ಮಾಡಿದ್ರೆ ಅವರೇ ಮಾತಾಡ್ಕೊಂಡು ಬರ್ತಿದ್ರು. ಅವ್ರು ಬೇಕಾದ್ರೆ ಅವ್ರನ್ನೇ ಅವರು ಆಫೀಸ್ ಕರೆಸಿ ಮಾತಾಡ್ಬೋದಿತ್ತಲ್ಲ. ಇಷ್ಟು ದೊಡ್ಡ ಘರ್ಷಣೆ, ವಿದ್ಯಾರ್ಥಿ ಮೇಲೆ ಹಲ್ಲೆ ಇದಾವ ಆಗ್ತಿರ್ಲಿಲ್ಲ. ದೊಡ್ಡ ಮಟ್ಟದ ಪ್ರತಿಭಟನೆ ಆದರೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಮೋದಿ ಅವರು ಕೂಡ ರಾಜೀನಾಮೆ ತಗೋತಿಲ್ಲ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲಿ ರಕ್ಷಣೆ ಮಾಡ್ತಿದ್ದಾರೆ. ಆಗಿದ್ರೆ ಮತ್ತೆ ಇಲ್ಲಿವರೆಗೆ ಆಗಿದೆ, ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಹೇಳಬೇಕಾಗಿತ್ತು, ಕರೆದು ಚರ್ಚೆ ಮಾಡಬೇಕಾಗಿತ್ತು. ಅದರಲ್ಲಿ ಮಂತ್ರಿಗಳ ತಪ್ಪೆಷ್ಟಿದೆ, ಅಧಿಕಾರಿಗಳ ತಪ್ಪಿದೆಯಾ, ಸಿಸ್ಟಮ್ ತಪ್ಪಿದೆಯಾ, ಯಾರೊಬ್ಬರು ಜವಾಬ್ದಾರಿ ಹೊರಲೇಬೇಕಲ್ಲ. ಒಬ್ಬರು ತಪ್ಪಾಗಿರ್ಬೇಕು. ಯಾರನ್ನತ್ತ ಸರ್ಕಾರ ಹೇಳಬೇಕು, ಇಂಥವ್ರು ತಪ್ಪಾಗಿದೆ, ಇವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡಿದ್ದೀವಿ, ಸರಿ ಆಗಿತ್ತು. ಏನೋ ಮಾಡಿದ್ರೆ ಇಷ್ಟು ದೊಡ್ಡದಾಗಿದೆ. ಎಲ್ಲ ಮೇಡಮ್, ಒಂದಕ್ಕೊಂದು ಹೋದಂಗೆ ಅದು ಬೆಳೀತಾ ಹೋಗೋದು ಅಷ್ಟೇ. ಅದು ಹಾಗೇನೆ ಎಲ್ಲ ರಾಜ್ಯಗಳಲ್ಲೂ ಈಗ ವ್ಯಾಪಿಸ್ತಾ ಇದೆ. ದೇಶದಿಂದ ಕರೆಕೊಟ್ಟ ಹಿನ್ನೆಲೆಯಲ್ಲಿ ಹೌದು, ಎಲ್ಲ ಕಡೆ ಅದೇ ಪರಿಣಾಮಗಳು ಕೂಡ, ಯಾಕೆಂದ್ರೆ ಕಾಂಗ್ರೆಸ್ ಇರಲಿ, ಬಿಜೆಪಿ ಯಾವುದೇ ಸರ್ಕಾರ ಇರಲಿ, ಎಲ್ಲಾ ರಾಜ್ಯಗಳ ಮೇಲೆ ಸರ್ಕಾರಗಳ ಮೇಲೂ ಆಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ಅವ್ರು ಎಚ್ಚೆತ್ತುಕೊಳ್ಬೇಕು. ಇದು ಅವ್ರು ಎಚ್ಚೆತ್ತುಕೊಳ್ಬೇಕು. ಮುನ್ಸೂಚನೆ ಯಾರು ಕೂಡ ಶಾಶ್ವತ ಅಲ್ಲ ಅನ್ನೋದು ಅದು ಇಂಡಿಕೇಶನು. ಈ ದೇಶದಲ್ಲಿ, ಜಗತ್ತಿನಲ್ಲಿ ಅಧಿಕಾರಕ್ಕೆ ಯಾರು ಶಾಶ್ವತ ಅಲ್ಲ. ಜನ ಯಾವಾಗ ಬೇಕಾದಾಗೂ ಯಾರನ್ನ ಕ್ವಶನ್ ಮಾಡ್ತಾರೆ ಅನ್ನೋದು ಇದು ಉದಾಹರಣೆ. ಚೈನಾದಲ್ಲಾಗಿದೆ, ರಷ್ಯಾದಲ್ಲಾಗಿದೆ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇಷ್ಟೇ ದೊಡ್ಡ ಪ್ರತಿಭಟನೆ ಆಗಿದೆ, ಉದಾಹರಣೆಗಳಿದೆ. ಮೊದಲೇ ಎಚ್ಚೆತ್ತುಕೊಳ್ಬೇಕು, ಅವ್ರಿಗೆ ಹೇಳಬೇಕು, ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕು. ಅಲ್ಲ, ಭಾಳ ಅವ್ರಿಗೆ ನೋಡಿ, ಮಳೆ ಗಾಳಿ ಚಳಿ ಅಂತ ಅಲ್ಲೇ ಮಲಗಿದ್ದಾರೆ, ಅಲ್ಲೇ ಇದ್ದಾರೆ, ಊಟಿಲ್ಲ, ಪ್ರತಿಭಟನೆ ಮಾಡ್ತಿದ್ದಾರೆ. ಅದೇ ಎಲ್ಲೋ ನಾವೆಲ್ಲ ಕಳ್ಕೊಂಡಿದ್ದೀವಿ. ನಮಗೆ ಹೋರಾಟ ನಿವಾರಣೆ ಮಟ್ಟಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗೂ ಕೂಡ ಏನಾಗಿಲ್ಲ, ಈಗೂ ಕಾಲು ಮಿಂಚಿಲ್ಲ. ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಬೇಕು. ಯಾರು ತಪ್ಪಿಸ್ತಾರೋ ಅವ್ರನ್ನ ಕ್ರಮ ಕೈಗೊಳ್ಳಬೇಕು. ಮುಂದೆ ಈ ರೀತಿ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಕೇಂದ್ರ ಸರ್ಕಾರ. ಅದನ್ನು ಮಾಡಬೇಕು. ಅದನ್ನು ಮಾಡಿ ಪ್ರೆಸ್ಟೇಜ್ ಮಾಡೋಂಥದ್ದು ಏನಿದೆ ಇದರಲ್ಲಿ? ಇಲ್ಲ, ಅದೆಲ್ಲ ಹೇಳ್ತಾರೆ. ಇಲ್ಲ ಯಾರು ಕೇಳಿಲ್ಲ, ಅವರೊಬ್ಬ ಹೇಳ್ತಾರೆ. ಈಗ ಅದಕ್ಕೂ ಸಂಬಂಧ ಇಲ್ಲ, ಅದು ಲಿಂಕೇ ಇಲ್ಲ. ಇದು ಪ್ರತಿಭಟನೆ ಅಷ್ಟೇ. ಪ್ರತಿಭಟನೆ ಸಾಥ್ ಕೊಟ್ಟ ಮೇಲೆ ಇನ್ನೂ ಕೂಡ ಪ್ರತಿಭಟನೆ ತೀವ್ರ ನಾವು ಮಾಡಬೇಕಾಗಿಲ್ಲ, ಮೊದಲೇ ಇತ್ತು ಅದು. ನಾವು ಹೋದ್ಮ್ಯಾಗ ಏನಾಗಿಲ್ಲ ಅದು. ಈಗ ಬಿಹಾರದಲ್ಲಿ ಆಗಿದೆ, ಲಕ್ನೋದಲ್ಲಿ ಆಗಿದೆ, ಮುಂಬೈದಲ್ಲಿ ಆಗಿದೆ. ಅಲ್ಲಿ ಯಾರು ನಾವು ಹೋಗಿಲ್ಲ. ಸೋಮೋಟ ಮಾಡ್ತಿದ್ದಾರೆ. ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರುವಂಥ ಹೋರಾಟ ಅಲ್ಲ, ಅದು ಅವರ ಹಕ್ಕಿನ ಹೋರಾಟ ಅಷ್ಟೇ. ಯುವಕರ ಭವಿಷ್ಯದ ಬಗ್ಗೆ ಇಷ್ಟೊಂದು ನೆಗ್ಲಿಜೆನ್ಸಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಯಾವ ಸಂದೇಶ ಕೊಡ್ತಿದ್ದಾರೆ? ಯಾವುದೇ ಅವರೇ ಹೇಳ್ಬೇಕಲ್ಲ. ಈಗ ನಾವೇನು ಹೇಳ್ಬೇಕು? ನಾವು ಹೇಳಿದ್ರಲ್ಲ, ಇದನ್ನು ಇಷ್ಟು ಬೆಳಿಲಿಕ್ಕೆ ಬಿಡಬಾರ್ದಿತ್ತು. ಮೊದಲೇ ಕರೆದು ಮಾತಾಡಬೇಕಿತ್ತು ಅವ್ರನ್ನ.
ಸರಿಪಡಿಸುವಂಥ ಕೆಲಸ ಮಾಡಬೇಕಿತ್ತು. ಸೊ ಅನಾವಶ್ಯಕ ಗೊಂದಲ. ಈಗ ಸ್ಟ್ರೈಕ್ ಮಾಡೋರನ್ನ ನೀವು ದೇಶದ್ರೋಹಿ ಕರೆದ್ರೆ ಎಲ್ಲರೂ ದೇಶದ್ರೋಹಿ ಇದ್ದಾರೆ, ಅವರು ಅಷ್ಟು ಮಂದಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.